Slowly. An Indonesian teenager has been rescued after drifting more than 1,200 miles in the Pacific Ocean. 18 ವರ್ಷದ ಆಲ್ದಿ ನೋವೆಲ್ ಇಂಡೋನೇಷ್ಯಾದ ಬೇ ಆಫ್ ಮನಡೋದಲ್ಲಿ ರಾಂಪಾಂಗ್ ಎನ್ನುವ ಇಂಥ ಟ್ರೆಡಿಷನಲ್ ಫಿಶಿಂಗ್ ಬೋಟಲ್ಲಿ ಲೈಟ್ ಮೇಂಟೈನ್ ಮಾಡುವ ಕೆಲಸ ಮಾಡ್ತಿದ್ದ. ಇದೊಂದು ಅವರ ಸಾಂಪ್ರದಾಯಿಕ ಕಸುಬು. ಇದು ಯಾಕೆ ಮಾಡ್ತಾರಂದ್ರೆ, ಈ ಥರ ರಾತ್ರಿ ಹೊತ್ತು ಲೈಟ್ ಹಾಕೋದ್ರಿಂದ ಮೀನುಗಳು ಆ ಲೈಟಿಗೆ ಅಟ್ರಾಕ್ಟ್ ಆಗಿ ಅದರ ಸುತ್ತು ಬರ್ತಾ ಇರ್ತದೆ. ಆ್ಯಂಡ್ ಇದು ಮೀನುಗಾರರಿಗೆ ಮೀನು ಹಿಡಿಲಿಕ್ಕೆ ತುಂಬ ಸುಲಭ ಆಗ್ತದೆ. ಇಂಥ ಕೆಲಸ ಮಾಡೋರು ಯೂಶ್ವಲಿ ಸಮುದ್ರದ ಮಧ್ಯದಲ್ಲಿ ಒಬ್ಬರೇ ಇಂಥ ಫ್ಲೋಟಿಂಗ್ ಹಟ್ಟಲ್ಲಿ ಇರ್ತಾರೆ. ಆ್ಯಂಡ್ ಇದರಲ್ಲಿ ಯಾವುದೇ ರೀತಿಯ ಇಂಜಿನ್ ಇರಲ್ಲ. ಇದನ್ನ ಸೀ ಬೆಡ್ಡಿಗೆ ರೋಪ್ನ ಮೂಲಕ ಆಂಕರ್ ಮಾಡಿರ್ತಾರೆ. ವಾರಕ್ಕೊಮ್ಮೆ ಇವರ ಕಂಪನಿಯಿಂದ ಇವರಿಗೆ 1 ವಾರಕ್ಕೆ ಬೇಕಾದಷ್ಟು ಆಹಾರ, ಕುಡಿಯುವ ನೀರು ಎಲ್ಲ ತಂದು ಕೊಡ್ತಿದ್ರು. ಇದರಲ್ಲೇ ಎನ್ಸ್ಕೊಳ್ಳಿ ಇದು ಎಷ್ಟು ರಿಸ್ಕಿ ಆ್ಯಂಡ್ ಲೋನ್ಲಿ ಜಾಬ್ ಅಂತ. ಎಂದಿನಂತೆ ಆಲ್ದಿ ರಾಂಪಾಂಗಲ್ಲಿ ಲೈಟ್ ಮೇಂಟೈನ್ ಮಾಡಿ ಮಲಗಲಿಕ್ಕೆ ಹೋಗಿದ್ದ. ಮಳೆಗಾಲ ಆಗಿರೋದ್ರಿಂದ ಅವತ್ತು ವೆದರ್ ತುಂಬ ಖರಾಬ್ ಆಗಿತ್ತು. ಇದರಿಂದ ದೊಡ್ಡ ದೊಡ್ಡ ಅಲೆಗಳು ಫಾರ್ಮ್ ಆಗಿತ್ತು. ಬಟ್ ಅವನಿಗೆ ಅದೊಂದು ನಾರ್ಮಲ್ ವಿಷಯ, ಯಾಕಂದ್ರೆ 2 ವರ್ಷದಿಂದ ಅವನು ಅದೇ ಕೆಲಸ ಮಾಡ್ತಿದ್ದ. ಬಟ್ ಅವತ್ತು ಥಿಂಗ್ಸ್ ವೇರ್ ನಾಟ್ ದ ಸೇಮ್. ದೊಡ್ಡ ದೊಡ್ಡ ಸಮುದ್ರದ ಅಲೆ ಬಂದಿರೋದ್ರಿಂದ ಸೀ ಬೆಡ್ಡಿಗೆ ಆಂಕರ್ ಆದ ರೋಪ್ ಮುರಿದು ಹೋಯ್ತು. ಆ್ಯಂಡ್ ಅವನ ಬೋಟ್ ಸಮುದ್ರದ ಅಲೆಗಳೊಟ್ಟಿಗೆ ಕೊಚ್ಚಿಕೊಂಡು ಹೋಯಿತು. ಅವನಿಗೆ ಇದರ ಬಗ್ಗೆ ಅರಿವೇ ಇರಲಿಲ್ಲ. ನೆಕ್ಸ್ಟ್ ಡೇ ಬೆಳಗ್ಗೆ ಎದ್ದಾಗ ಅವನ ಸುತ್ತಮುತ್ತ ಏನೂ ಇರಲಿಲ್ಲ. ಅವನು ಸಮುದ್ರದ ಮಧ್ಯದಲ್ಲಿ ಒಬ್ಬನೇ ಕಳೆದು ಹೋಗಿದ್ದ. ಅವನ ರಾಂಪಾಂಗ್ ಅಥವಾ ಬೋಟಲ್ಲಿ 1 ವಾರಕ್ಕೆ ಬೇಕಾದಷ್ಟು ಫುಡ್ ಸಪ್ಲೈ, ನೀರು, ಗ್ಯಾಸ್ ಮತ್ತು ರೇಡಿಯೋ ಮಾತ್ರ ಇದ್ದದ್ದು. ಆ್ಯಂಡ್ ಅವನ ರಾಂಪಾಂಗಲ್ಲಿ ಯಾವುದೇ ರೀತಿಯ ಇಂಜಿನ್ ಇರಲಿಲ್ಲ. ಹಿ ವಾಸ್ ಟೋಟಲಿ ಕ್ಲೂಲೆಸ್. ಯಾವಾಗ ರೆಸ್ಕ್ಯೂ ಆಗ್ತಾನಂತ ಗೊತ್ತಿಲ್ಲದೆ ಅವನೊಟ್ಟಿಗಿದ್ದ ರೈಸ್, ಇನ್ಸ್ಟೆಂಟ್ ನೂಡಲ್ಸ್ ಆ್ಯಂಡ್ ಉಳಿದ ಸಪ್ಲೈಸನ್ನು ತುಂಬ ಜಾಗ್ರತೆಯಿಂದ ಯೂಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ. ಆ್ಯಂಡ್ ಯಾವತ್ತೂ ಅವನ ಫಿಶಿಂಗ್ ಲ್ಯಾಂಪನ್ನು ಆನ್ ಮಾಡಿಯೇ ಇಡ್ತಿದ್ದ. ಯಾಕಂದರೆ ಅಕಸ್ಮಾತ್ ಯಾವುದಾದ್ರೂ ಬೋಟ್ ಅವನ ಹತ್ತಿರದಿಂದ ಪಾಸ್ ಆದರೆ ಅವರಿಗೆ ಗೊತ್ತಾಗಲಿ ಅಂತ. ಬಟ್ ಅನ್ಫಾರ್ಚುನೇಟ್ಲಿ ಯಾವ ಬೋಟ್ ಸಹ ಪಾಸ್ ಆಗಲಿಲ್ಲ. ಅವನು ಮೆಂಟಲಿ ಡಿಸ್ಟರ್ಬ್ ಆಗಿದ್ದ. ಯಾರಾದರೂ ಬಂದು ಅವನನ್ನು ರೆಸ್ಕ್ಯೂ ಮಾಡ್ತಾರೆ ಅನ್ನೋ ಹೋಪಲ್ಲಿ ಕಾದು ಕುಳಿತಿದ್ದ. ಎಟ್ ದಿಸ್ ಪಾಯಿಂಟ್ ಅವನೊಟ್ಟಿಗಿದ್ದ ಸಪ್ಲೈಸ್ ಎಲ್ಲ ಆಲ್ಮೋಸ್ಟ್ ಖಾಲಿಯಾಗಿತ್ತು. ಆ್ಯಂಡ್ ಹಸಿವು ಜಾಸ್ತಿ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಕಂಟಿನ್ಯೂಯಸ್ ಮಳೆ ಬಂದಿರೋದ್ರಿಂದ ಅದನ್ನು ಹೇಗಾದರೂ ಮಾಡಿ ಸಣ್ಣ ಸಣ್ಣ ಕ್ಯಾನಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದ. ಬಟ್ ಅವನಿಗಿದ್ದ ದೊಡ್ಡ ಪ್ರಾಬ್ಲಮ್ ಫುಡ್. ಹಸಿವು ತಡೆಯೋಕ್ಕಾಗದೆ ಅವನ ಬೋಟಲ್ಲಿದ್ದ ಫಿಶಿಂಗ್ ನೆಟ್ ಯೂಸ್ ಮಾಡಿ ಮೀನು ಹಿಡಿಲಿಕ್ಕೆ ಟ್ರೈ ಮಾಡಿದ. 15ನೇ ದಿವಸ ಬರ್ತಾ ಅವನೊಟ್ಟಿಗಿದ್ದ ಗ್ಯಾಸ್ ಸಹ ಖಾಲಿಯಾಗಿತ್ತು. ಆ್ಯಂಡ್ ಮೀನು ಕಾಯಿಸ್ಲಿಕ್ಕೆ ಅವನೊಂದು ಬೋಲ್ಡ್ ಡಿಸಿಷನ್ ತಗೊಳ್ಬೇಕಾಯಿತು. ದ್ಯಾಟ್ ಈಸ್ ಅವನ ಬೋಟ್ನ ಕೆಲವು ಪೀಸಸನ್ನು ಬೆಂಕಿ ಮಾಡಲಿಕ್ಕೆ ಯೂಸ್ ಮಾಡು. ಈ ಥರ ಅರ್ಧ ಬೆಂದ ಮೀನನ್ನು ತಿನ್ನಲಿಕ್ಕೆ ಸ್ಟಾರ್ಟ್ ಮಾಡಿದ. ಆಲ್ದಿ ಅವನ ಎಲ್ಲ ಹೋಪ್ಸ್ ಕಳ್ಕೊಂಡಿದ್ದ. ಇಲ್ಲಿ ತನಕ 10ಕ್ಕಿಂತ ಜಾಸ್ತಿ ಶಿಪ್ಪುಗಳು ಪಾಸ್ ಆಗಿತ್ತು. ಅವನು ಎಷ್ಟು ಹೆಲ್ಪಿಗೆ ಕರೆದ್ರು ಯಾರೂ ಅವನನ್ನು ನೋಟಿಸೇ ಮಾಡಲಿಲ್ಲ. ಅವನು ಫುಲ್ಲಿ ಡಿಪ್ರೆಸ್ಡ್ ಆಗಿದ್ದ. ಲೋನ್ಲಿನೆಸ್ಸನ್ನು ಕಮ್ಮಿ ಮಾಡಲಿಕ್ಕೆ ಅವನು ಬೈಬಲ್ ಓದೋದು ಅಥವಾ ಒಬ್ಬೊಬ್ಬನೇ ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡಿದ. ಎಟ್ ಸಮ್ ಪಾಯಿಂಟ್ ಅವನು ನೀರಿಗೆ ಹಾರಿ ಸಾಯ್ಲಿಕ್ಕೆ ಸಹ ಡಿಸೈಡ್ ಮಾಡಿದ್ದ. ಯಾಕಂದರೆ ಈಗ ಮಳೆ ಬರೋ ಸಹ ಸ್ಟಾಪ್ ಆಗಿತ್ತು. ಆ್ಯಂಡ್ ಕುಡಿಲಿಕ್ಕೆ ಸರಿಯಾಗಿ ನೀರು ಸಹ ಇರಲಿಲ್ಲ. ಅವನಿಗೆ ಈಗ ಹಸಿವಿಗಿಂತ ಜಾಸ್ತಿ ಬಾಯಾರಿಕೆ ತಡ್ಕೊಳ್ಳಿಕ್ಕೆ ಆಗ್ತಿರ್ಲಿಲ್ಲ. ಸುತ್ತಮುತ್ತ ನೀರಿದ್ರೂ ಅದನ್ನು ಕುಡಿಲಿಕ್ಕೆ ಆಗ್ತಿರ್ಲಿಲ್ಲ. ಬಾಯಾರಿಕೆ ತಡ್ಕೊಳ್ಳಿಕ್ಕಾಗದೆ ಕೆಲವೊಮ್ಮೆ ಅವನ ಬಟ್ಟೆಯನ್ನು ನೀರಿಗೆ ಮುಳುಗಿಸಿ ಅದನ್ನು ಸರಿಯಾಗಿ ಹಿಂಡಿ ನೀರನ್ನು ಫಿಲ್ಟರ್ ಔಟ್ ಮಾಡಿ ಕುಡಿಲಿಕ್ಕೆ ಟ್ರೈ ಮಾಡಿದ. 1 ತಿಂಗಳಾಗಿತ್ತು. ಅವನ ಬಾಡಿ ಫುಲ್ ವೀಕ್ ಆಗಿತ್ತು. ಅವನಿಗೆ ಪ್ರಾಪರ್ ಆಗಿ ನಿಲ್ಲಿಕ್ಕೆ ಸಾಕ್ತಿರ್ಲಿಲ್ಲ,
ಕುಡಿಲಿಕ್ಕೆ ಸರಿಯಾಗಿ ನೀರು ಸೇರ್ಲಿಲ್ಲ. ಕೆಲವೊಮ್ಮೆ ದಿನಗಟ್ಲೆ ಮೀನು ಸಿಗದೆ ಉಪವಾಸ ಕೂತ್ಕೊಂಡ ಸೊಂಟು. ಅವನು ಎಲ್ಲ ಹೋಪ್ಸ್ ಬಿಟ್ಟಿದ್ದ. ಬೆಳಗ್ಗೆ ಬಿಸಿಲು ಬೆಂಕಿ ತರ ಸುಡುತ್ತಿತ್ತು ಆ್ಯಂಡ್ ರಾತ್ರಿ ಫ್ರೀಸಿಂಗ್ ಕೋಲ್ಡ್. ಅವನು ಡೈಲಿ ಲ್ಯಾಂಪನ್ನು ಆನ್ ಮಾಡಿ ಮಲಗ್ತಿದ್ದ ವಿತ್ ಲಿಟಲ್ ಹೋಪ್ಸ್. ಆಲ್ದಿಗೆ ಈಗ ಒಂದೇ ಚಾಲೆಂಜ್ ಇದ್ದದ್ದು, ದ್ಯಾಟ್ಸ್ ಟು ಸರ್ವೈವ್. ಅವನೀಗ ಎಷ್ಟು ದಿವಸ ಆಯಿತು ಅದನ್ಸ ಕೌಂಟ್ ಮಾಡೋದು ಬಿಟ್ಟು ಬಿಟ್ಟಿದ್ದ. ಅವನ ಲಿಪ್ಸ್ ಡಿಹೈಡ್ರೇಷನ್ ಇಂದ ಫುಲ್ ಹೊಡೆದೋಗಿತ್ತು. ಚರ್ಮ ಸೂರ್ಯನ ಕಿರಣದಿಂದ ಆ್ಯಂಡ್ ಉಪ್ಪು ನೀರಿಂದ ಸುಟ್ಟು ಹೋಗಿತ್ತು. ಅವನಿಗೆ ಸರಿಯಾಗಿ ಕಾಣಲಿಕ್ಕೆ ಸಹ ಸ್ಟಾಪ್ ಆಗಿತ್ತು. ಅವನು ಒಂದೊಂದು ನೀರಿನ ಡ್ರಾಪ್ಸ್ ಸೇವ್ ಮಾಡ್ತಿದ್ದ. ಸಾವಿಗೆ ಹೆದರಿ ಅವನು ಜಾಸ್ತಿ ಹೊತ್ತು ಮಲಗಲಿಕ್ಕೆ ಸಹ ಹೋಗ್ತಿರ್ಲಿಲ್ಲ. ಕುಡಿಲಿಕ್ಕೆ ನೀರಿಲ್ಲ, ಆಹಾರ ಇಲ್ಲ. ಅವನ ಬಾಡಿಯಲ್ಲಿ ನಿಲ್ಲಿಕ್ಕೆ ಸಹ ಎನರ್ಜಿ ಇರಲಿಲ್ಲ. ಸಾವು ಅವನ ಹತ್ರ ಬರ್ತುಂಟಂತ ಗೊತ್ತಾಗಿತ್ತು. ಅವನ ಲ್ಯಾಂಪ್ ರಿಪೇರ್ ಮಾಡಿ ಮಾಡಿ ಈಗ ಪರ್ಮನೆಂಟ್ಲಿ ಹಾಳಾಗಿತ್ತು. ಇಲ್ಲಿಯೇ ಅವನ ಸಾವು ಅಂತ ಎನ್ಸ್ಕೊಂಡಾಗ್ಲೇ 49th ಡೇಯಲ್ಲಿ ಒಂದು ಪಾಸಿಂಗ್ ಟ್ಯಾಂಕರ್ ಶಿಪ್ಗೆ ಇವನ ರೇಡಿಯೋ ಸಿಗ್ನಲ್ ಸಿಕ್ಕಿತು. 1,500ಕ್ಕಿಂತ ಹೆಚ್ಚು ಕಿಲೋಮೀಟರ್ ದೂರ ಗುವಾಮ ಸಿಯಲ್ಲಿ ಸಿಕ್ಕಿತು. ಅವನನ್ನ 49 ದಿವಸ ಆದಮೇಲೆ ರೆಸ್ಕ್ಯೂ ಮಾಡಿದ್ರು. ಅವನ ಬಾಡಿಯಲ್ಲಿ ಎನರ್ಜಿ ಇಲ್ಲದ ಕಾರಣ ಅವನ ರೆಸ್ಕ್ಯೂ ಮಾಡಲಿಕ್ಕೆ ಸಹ ಪ್ರಾಬ್ಲಮ್ ಆಯಿತು. ಆದರೂ ಏನೂ ಯೋಚನೆ ಮಾಡದೆ ಸೀದಾ ನೀರಿಗೆ ಹಾರಿ ಶಿಪ್ಪಿನ ಏಣಿಯನ್ನು ಹಿಡಿದ ಆ್ಯಂಡ್ ಫೈನಲಿ ಹೀ ಗಾಟ್ ರೆಸ್ಕ್ಯೂಡ್. ಅವನ ಸ್ಕಿಲ್ಸ್ ಆ್ಯಂಡ್ ನೆವರ್ ಗಿವ್ ಅಪ್ ಆ್ಯಟಿಟ್ಯೂಡ್ ಅವನನ್ನು ಉಳಿಸಿತು. ಈ ಸ್ಟೋರಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಾರ ಈ ಥರದೇ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ನಿಮ್ಮ ಮುಂದೆ ತರ್ತೇನೆ. ಬಾಯ್.